ಇನ್ನು ಸಿದ್ದರಾಮಯ್ಯ ಅವರಿಗೆ ಹಾಕೋಸ್ತು ಬಿದ್ದು ಕಣ್ಣೀರು ಹಾಕ್ತಾರೆ ಅಂಥದ್ದು ಹೌದು. ನಿಜಕ್ಕೂ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಒಂದು ಕಡೆ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಅವರು ಬಳಿ ಹೇಳಿಕೊಳ್ಳುವ ಸಂದರ್ಭದಲ್ಲಿ ಕುಸ್ತು ಬಿದ್ದಿದ್ದಾರೆ ಅಂತ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ನೀನು ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಹೇಳಿದ್ದಕ್ಕೆ ಸರ್ ಇದಾಗಲ್ಲ, 2028ಕ್ಕೆ ನನಗೆ ಮಾಡಲು ಅವಕಾಶ ಮಾಡಿಕೊಡಿ ಅಂತ ತುಂಬಾ ಕೇಳಿಕೊಂಡರೂ ಕೂಡ ರಾಹುಲ್ ಗಾಂಧಿ ಅವ್ರ ಮನಸ್ಸು ಕರಗಲಿಲ್ಲ. ಇಲ್ಲ ನೀವು ರಾಜೀನಾಮೆ ಕೊಡಲೇಬೇಕು, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೇಳಿದ್ದಕ್ಕೆ ಸಾಕಷ್ಟು ಬೇಜಾರಿನಿಂದ ಅಲ್ಲಿ ಎದ್ದು ಬಂದ್ರಂತೆ. ನಿಮ್ಮ ಮಗನನ್ನು ಡಿ.ಸಿ.ಎಂ ಬೇಕಾದ್ರೂ ಮಾಡ್ತೀವಿ ಅಂತಂದ್ರಂತೆ. ಇದು ಯಾವುದಕ್ಕೂ ಸಹ ರೆಸ್ಪಾಂಡ್ ಮಾಡಿದಾರಂಥ ಸಿದ್ದರಾಮಯ್ಯ ಅವರು ಸದ್ಯ ರಾಜೀನಾಮೆಯನ್ನು ಕೊಟ್ಟರು ಅಂತ ಹೇಳಲಾಗ್ತಾಯಿದೆ. ಅದಕ್ಕಾಗಿ ಇವತ್ತು ರಾಜೀನಾಮೆಯನ್ನು ಕೂಡ ಸಲ್ಲಿಸಿ ಮೊನ್ನೆ ಅಲ್ಲಿದ್ದಂಥ ಸಂದರ್ಭದಲ್ಲಿ ಕಣ್ಣೀರು ಹಾಕಿಕೊಂಡು ತುಂಬಾ ಅವರು ಮನಸ್ಸಿಗೆ ಅಗಾಧವಾದ ಗಾಯವನ್ನು ಕೂಡ ಮಾಡಿಕೊಂಡ್ರು ಅಂತ ಹೇಳಲಾಗ್ತದೆ. ಹೌದು, ಹೀಗಾಗಿ ಸಿದ್ದರಾಮಯ್ಯ ಅವರು ತುಂಬಾ ಕಂಬನಿ ಮಿಡಿದಿರುವಂಥದ್ದು, ಇನ್ನೂ ಸಾಕಷ್ಟು ಕಣ್ಣೀರು ಹಾಕಿರುವಂಥದ್ದು ಅದೇ ಕ್ಷಣದಲ್ಲಿ, ಮತ್ತು ಕುಸ್ತು ಬಿದ್ದಿರುವಂಥದ್ದು. ಇವತ್ತು ಒಂದು ಕೊನೆಯೂ ಕೂಡ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯ ಅವರ ಅಭಿಮಾನಿಗಳೆಲ್ಲ ತುಂಬಾ ಕಣ್ಣೀರು ಹಾಕ್ತಿದ್ದಾರೆ. ನೀವೇನಂತ ಇದ್ರ ಬಗ್ಗೆ ಕಮೆಂಟ್ ಮಾಡಿ.